ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮೃತೇಶ್ವರ ದೇವಸ್ಥಾನ, ಚಿಕ್ಕಮಗಳೂರು. ನಾವಿವತ್ತಿರೋದು ಐತಿಹಾಸಿಕ ಪ್ರಸಿದ್ಧವಾದಂತಹ ಅಮೃತೇಶ್ವರ ದೇವಸ್ಥಾನದಲ್ಲಿ. ಬನ್ನಿ ನೋಡೋಣ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ದೇವಸ್ಥಾನದ ಒಳಭಾಗದಲ್ಲಿ ಏನೇನೆಲ್ಲ ಇದೆ ಎಲ್ಲವನ್ನ ಒಂದು ರೌಂಡ್ ಹಾಕೊಂಡು ಬಂದು ನೋಡೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದು ನೀವು ನೋಡ್ತಾ ಇರೋದು ದೇವಸ್ಥಾನದ ಪ್ರವೇಶ ದ್ವಾರ. ಇಲ್ಲಿಂದ ನಾವು ಒಳಭಾಗಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದೀವಿ. ಈ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದಂತಹ ಪುರಾತನ ದೇವಸ್ಥಾನ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರದಲ್ಲಿ ಈ ದೇವಸ್ಥಾನ ಇದೆ. ಅಮೃತಾಪುರದಲ್ಲಿರುವಂತಹ ಅಮೃತೇಶ್ವರ ದೇವಾಲಯ ಇದು 12ನೇ ಶತಮಾನದ ಹೊಯ್ಸಳರ ವಾಸ್ತುಶಿಲ್ಪದ ಅದ್ಭುತ ಕೇಂದ್ರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 12ನೇ ಶತಮಾನದ ಈ ಪುರಾತನ ದೇವಸ್ಥಾನ ವಾಸ್ತುಶಿಲ್ಪಗಳಿಗೆ ಪ್ರಸಿದ್ಧಿ ಹಾಗೂ ಶಿಲ್ಪಿಯ ಕೈಚಳಕವನ್ನು ನಾವಿಲ್ಲಿ ನೋಡಬಹುದು. ಆ ಕೆತ್ತನೆ ಇರಬಹುದು ಹಾಗೂ ಆ ವಿನ್ಯಾಸ ಎಲ್ಲವೂ ಕೂಡ ನೋಡುಗರನ್ನ ಕಣ್ಮನ ಸೆಳೆಯುತ್ತೆ. ಈ ದೇವಸ್ಥಾನವನ್ನು ಕ್ರಿಸ್ತಶಕ 1196ರಲ್ಲಿ ಹೊಯ್ಸಳ ದೊರೆ 2ನೇ ವೀರಬಲ್ಲಾಳನ ದಂಡನಾಯಕನಾಗಿದ್ದ ಅಮೃತೇಶ್ವರ ದಂಡನಾಯಕ ಈ ದೇವಸ್ಥಾನವನ್ನು ನಿರ್ಮಿಸಿದರು. ಇಲ್ಲಿನ ಮುಖ್ಯ ದೇವತೆ ಬಂದು ಶಿವನ ಲಿಂಗವನ್ನು ನಾವು ನೋಡಬಹುದು. ಇಲ್ಲಿನ ಪ್ರಧಾನ ದೇವತೆ ಶ್ರೀ ಅಮೃತೇಶ್ವರ ಸ್ವಾಮಿ ಅಂದರೆ ಶಿವಲಿಂಗ. ಈ ಶಿವಲಿಂಗವನ್ನು ನೇಪಾಳದ ಗಂಡಕಿ ನದಿಯಿಂದ ತರಲಾದ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಲಾಗಿದೆ ಎಂದು ನಂಬಲಾಗಿದೆ. ದೇವಸ್ಥಾನದ ಒಳಗೆ ಶಾರದಾ ದೇವಿಯ ಮೂರ್ತಿಯೂ ಕೂಡ ಇದೆ. ಇನ್ನು ಶಿಲ್ಪಕಲೆಯ ವಿಚಾರಕ್ಕೆ ಬರೋದಾದರೆ, ದೇವಾಲಯವು ಕಪ್ಪು ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದ್ದು ಹೊಯ್ಸಳರ ವಾಸ್ತುಶಿಲ್ಪದ ಭವ್ಯತೆಯನ್ನು ಪ್ರದರ್ಶಿಸುತ್ತೆ. ಅಷ್ಟು ಅದ್ಭುತವಾದಂತಹ ಶಿಲ್ಪಕಲೆಯನ್ನು ನಾವು ನೋಡಬಹುದು. ಇನ್ನು ದೇವಾಲಯದ ಹೊರಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಕೃಷ್ಣನ ಲೀಲೆಗಳ ಕಥೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಸುಂದರವಾಗಿ ಕೆತ್ತಲಾಗಿದೆ. ಆ ಶಿಲೆಗಳು, ಪ್ರತಿಯೊಂದು ಶಿಲೆಗಳು ಕೂಡ ಕಥೆಗಳನ್ನು ಹೇಳುತ್ತೆ. ಇದು ನೀವು ನೋಡ್ತಾ ಇರೋದು ದೇವಸ್ಥಾನದ ಹೊರಭಾಗದ ದೇವಸ್ಥಾನದ ಗೋಪುರ ಮತ್ತು ಹೊರಾಂಗಣ. ಈ ದೇವಸ್ಥಾನದಲ್ಲಿ ಒಂದು ಅಖಂಡ ದೀಪ ಇದೆ ಅಂತ ಹೇಳಲಾಗಿದೆ. ಈ ದೇವಾಲಯದಲ್ಲಿ ಕಳೆದ 200ಕ್ಕೂ ಹೆಚ್ಚು ವರ್ಷಗಳಿಂದ ನಿರಂತರವಾಗಿ ಉರಿಯುತ್ತಿರುವ ಒಂದು ಪವಾಡ ಸದೃಶ ನಂದಾದೀಪವಿದೆ ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿದಿನ ಸುಮಾರು 1 ಲೀಟರ್ ಎಣ್ಣೆ ಕೂಡ ಬೇಕಾಗುತ್ತೆ ಅಂತ ಕೂಡ ಇತಿಹಾಸ ಹೇಳುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ ಇವಾಗ ಹೊರಭಾಗದಲ್ಲಿ ಇರುವಂತಹ ದೇವಸ್ಥಾನದ ಗೋಪುರ ಮತ್ತು ವಾಸ್ತುಶಿಲ್ಪಗಳನ್ನು ನೀವಿಲ್ಲಿ ನೋಡಬಹುದು. ಅದ್ಭುತವಾದಂತಹ ನಯನ ಮನೋಹರವಾದಂತಹ ಈ ಬಳಪದ ಕಲ್ಲಿನಿಂದ ಕೆತ್ತಲಾದಂತಹ ಈ ಶಿಲ್ಪ ಕಲೆಗೆ ಆ ಶಿಲ್ಪಿಗೆ ಒಂದು ಮೆಚ್ಚುಗೆಯನ್ನು ಕೊಡಲೇಬೇಕು. ಅಷ್ಟೊಂದು ಅದ್ಭುತವಾದಂತಹ ಭಾರತೀಯ ಇತಿಹಾಸವನ್ನು ಹೇಳುವಂತಹ ಬಹು ಸುಂದರವಾದಂತಹ ದೇವಸ್ಥಾನ ಈ ಅಮೃತೇಶ್ವರ ದೇವಸ್ಥಾನ. ಹೊಯ್ಸಳರ ಶೈಲಿಯ ದೇವಸ್ಥಾನ ಇದಾಗಿದ್ದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಹೊಯ್ಸಳರ ವಾಸ್ತುಶಿಲ್ಪ ಕಲೆ ತುಂಬ ಅದ್ಭುತವಾಗಿರುತ್ತೆ. ನಾವು ಇನ್ನು ದೇವಸ್ಥಾನದ ಒಳಭಾಗದಲ್ಲಿ ನೋಡಿದ್ರೆ ಅಲ್ಲಿನ ಕಂಬಗಳು, ಮೇಲ್ಛಾವಣಿ, ಸುಂದರವಾಗಿ ರೂಪುಗೊಂಡಿರುವಂತಹ ಚಿತ್ರಕಲೆಗಳು ಎಲ್ಲವನ್ನು ಕೂಡ ನಾವು ನೋಡಬಹುದು. ನೋಡಿ, ದೇವಸ್ಥಾನದ ಒಳಭಾಗಕ್ಕೆ ನಾವು ಪ್ರವೇಶ ಪಡೆದಾಗ ಅಲ್ಲಿ ಇರುವಂತಹ ಕಂಬಗಳು, ಅಲ್ಲಿನ ವಿನ್ಯಾಸ ಎಲ್ಲವೂ ಕೂಡ ಅತ್ಯದ್ಭುತ ಮತ್ತು ಆಕರ್ಷಣೀಯವಾಗಿದೆ. ನಿಜಕ್ಕೂ ಈ ರೀತಿಯಾದಂತಹ ಶಿಲ್ಪಕಲೆ, ಆಗ ಶಿಲ್ಪಿಗಳು ಮಾಡ್ತಿದ್ದಂತಹ ಕೆತ್ತನೆ ಎಲ್ಲವೂ ಕೂಡ ಕಣ್ಮನವನ್ನು ಸೆಳೆಯುತ್ತೆ. ನೋಡಿ, ಮೇಲ್ಭಾಗದಲ್ಲಿ ಇರುವಂತಹ ಗೋಪುರದ ವಿನ್ಯಾಸ ಹೇಗಿದೆ, ಆದರೆ ಆ ಗೋಪುರದ ತಳಭಾಗದಲ್ಲಿ ನಾವು ಒಳಗೆ ಬಂದು ನೋಡಿದಾಗ ಅಲ್ಲಿರುವಂತಹ ಶಿಲ್ಪಕಲೆ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ನೀವೇ ನೋಡಬಹುದು. ಇನ್ನು ನೀವು ಚಿಕ್ಕಮಗಳೂರು ಪ್ರವಾಸವನ್ನು ಕೈಗೊಂಡಿದ್ದರೆ
ಖಂಡಿತವಾಗಿಯೂ ಈ ದೇವಸ್ಥಾನವನ್ನು ಮಿಸ್ ಮಾಡ್ಕೊಳ್ಳದೆ ನೋಡಿ. ಇನ್ನು ನೀವು ಈ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅನ್ನೋದನ್ನು ನೋಡೋದಾದರೆ, ಈ ದೇವಸ್ಥಾನ ಬಂದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರ ಎಂಬ ಗ್ರಾಮದಲ್ಲಿ ಇದೆ. ನಾವು ತರೀಕೆರೆಯಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿ ಸಂಚಾರ ಮಾಡಿದ್ರೆ ನಮಗೆ ಈ ದೇವಾಲಯ ಸಿಗುತ್ತೆ. ಈ ದೇವಾಲಯ ತನ್ನ ಅದ್ಭುತ ಶಿಲ್ಪಕಲೆಗೆ ಹೆಸರುವಾಸಿಯಾಗಿರೋದ್ರಿಂದ ನೀವು ಇಲ್ಲಿಗೆ ಮರಿದೇ ವಿಸಿಟ್ ಮಾಡಬಹುದು. ಇನ್ನು ಹೇಗೆ ತಲುಪೋದು ಅಂತ ನೋಡೋದಾದರೆ, ರಸ್ತೆ ಮಾರ್ಗವಾಗಿ ಹೋಗೋದಾದರೆ ತರೀಕೆರೆಯಿಂದ ಅಮೃತಾಪುರಕ್ಕೆ ಹೋಗೋದಕ್ಕೆ ಆಟೋ ರಿಕ್ಷಾಗಳಿರುತ್ತೆ ಅಥವಾ ಖಾಸಗಿ ವಾಹನಗಳ ಸೌಲಭ್ಯಗಳು ಕೂಡ ಇರುತ್ತೆ. ಚಿಕ್ಕಮಗಳೂರಿನಿಂದ ಇದು ಸುಮಾರು 67 ಕಿಲೋಮೀಟರ್ ದೂರ ಆಗುತ್ತೆ. ಇನ್ನು ಟ್ರೈನಲ್ಲಿ ಹೋಗೋದಾದರೆ ಹತ್ತಿರದ ರೈಲ್ವೆ ನಿಲ್ದಾಣದಿಂದ ಅಂದರೆ ತರೀಕೆರೆಯಿಂದ 11 ಕಿಲೋಮೀಟರ್ ಅಷ್ಟೇ ದೂರ, ಮತ್ತು ಶಿವಮೊಗ್ಗ ಕೂಡ ಇಲ್ಲಿಗೆ ಕೇವಲ 50 ಕಿಲೋಮೀಟರ್ ದೂರ ಆಗುತ್ತೆ. ಹಾಗಾಗಿ ಸುಲಭವಾಗಿ ನೀವು ಭೇಟಿಯನ್ನು ಕೊಡಬಹುದು. ಶಿಲ್ಪಿ ತನ್ನ ಕೈಚಳಕದಿಂದ ಎಂತಹ ಕಲ್ಲಾದರೂ ಕೂಡ ಅದನ್ನು ಕೆತ್ತನೆಯನ್ನು ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು, ಅದ್ಭುತವಾದಂತಹ ಶಿಲೆಯನ್ನು ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಕಣ್ಣಿಗೆ ಇಂಪನ್ನು ಕೊಡುವಂತಹ ಅದ್ಭುತವಾದ ಕಲೆಯನ್ನು ಈ ಶಿಲ್ಪಿ ಕೆತ್ತನೆ ಮಾಡ್ತಾನೆ. ಅದೇ ರೀತಿ ಈ ವಾಸ್ತುಶಿಲ್ಪ ಕೂಡ ತುಂಬ ನಯನ ಮನೋಹರವಾಗಿದ್ದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು, ಮತ್ತು ಶಿಲ್ಪಿಯ ಆ ಕೆತ್ತನೆಗೆ ಮನಸೋಲೋದು ಗ್ಯಾರಂಟಿ. ಈ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಷ್ಟು ಒಂದಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಈ ದೇವಸ್ಥಾನ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ, ಚಿಕ್ಕಮಗಳೂರು ಪ್ರವಾಸದಲ್ಲಿ ಹೋಗಿದ್ದಂತಹ ಅಥವಾ ಹೋಗೋದಕ್ಕೆ ಇಷ್ಟಪಡುವಂಥವರು ಈ ದೇವಾಲಯವನ್ನು ಮಿಸ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.